ಸ್ನೇಹಿತರೆ, ಸೇವಾ ವಿಮುಕ್ತಿ ನೌಕರರಿಗೆ 1/1/20ರಿಂದ 28/2/23ವರೆಗೆ ಅವಧಿಗೆ ಶೇಕಡಾ 15 ಉಪದಾನ ಮತ್ತು ನಿವೃತ್ತಿ ಗಳಿಕೆ ರಜೆ ವ್ಯತ್ಯಾಸದ ಹಣ ನೀಡಬೇಕಾಗಿತ್ತು. ಮೊನ್ನೆ ತಾನೇ ಸರ್ಕಾರವು 7/12/24ರಂದು ಮುಖ್ಯ ಸಾರಿಗೆ ಕಾರ್ಯದರ್ಶಿಗಳು ಸರ್ಕಾರದ ನಡವಳಿ ಹೊರಡಿಸಿ 7/12/2024ರಂದು ಈ ನಿವೃತ್ತಿ ನೌಕರರ 4 ನಿಗಮಗಳ ನಿವೃತ್ತಿ ಸಿಬ್ಬಂದಿಗೆ ಈ ವ್ಯತ್ಯಾಸದ ಹಣವನ್ನು ಪಾವತಿ ಮಾಡಲು 224.05 ಕೋಟಿ ಹಣ ಬಿಡುಗಡೆ ಮಾಡಿದೆ ಅಂತ ಆದೇಶ ಹೊರಡಿಸುತ್ತಾರೆ. ಮತ್ತು ಆ ಆದೇಶದಲ್ಲಿ ಖಜಾನೆಯಿಂದ ಹಣವನ್ನು ಬಿಡುಗಡೆ ಮಾಡಿಕೊಳ್ಳಲು ಇಲಾಖೆಗೆ ತಿಳಿಸಿರುತ್ತದೆ. ಆದರೆ ಇದುವರೆಗೂ ಬಟವಡೆ ಮಾಡದೇ ಇರುವುದನ್ನು ಎಲ್ಲ ನೌಕರರು ಅಂದರೆ ನಿವೃತ್ತಿ ಸಿಬ್ಬಂದಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತು NWKRTC ಇನ್ನು ಈ ವಾರ ಲೆಕ್ಕಪತ್ರ ಮೇಲ್ವಿಚಾರಕರನ್ನು ಕರೆದು ಮೀಟಿಂಗಿಗೆ ಕರೆಯಲಾಗಿದೆ ಅಂತ ಒಂದು ಸುದ್ದಿ, ಅದು ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಸುದ್ದಿ, ಚಳಿಗಾಲದ ಈ ಬೆಳಗಾವಿಯಲ್ಲಿ ನಡೆದ ಅಧಿವೇಶನ ಮುಗಿದ ನಂತರ ಹಣ ಪಾವತಿಸುವುದಾಗಿ ಹೇಳುತ್ತಾರೆ. ಇದೊಂದು ಗುಸುಗುಸು ಸುದ್ದಿ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಮ್ಯಾನೇಜ್ಮೆಂಟಿಗೆ ಮೊನ್ನೆ ತಾನೇ ನಡೆದ ನೌಕರರ ಬೆಳಗಾವಿನಲ್ಲಿ ಚಳವಳಿ ನಡೆಯಿತು. ಅಲ್ಲಿ ಎಲ್ಲ ಧುರೀಣರು ಒತ್ತಾಯಿಸಿದ್ದಾರೆ ಮತ್ತು ಈ ಪ್ರತಿಭಟನೆ ಈ ಮ್ಯಾನೇಜ್ಮೆಂಟಿಗೆ ಇನ್ನೂ ತಟ್ಟಿಲ್ಲ ಅಂತ ಅನಿಸುತ್ತದೆ. ಹಾಗೆ ಎಲ್ಲ ನಿವೃತ್ತಿ ನೌಕರರು ಮಾತಾಡಲಿಕ್ಕೆ ಗೊತ್ತಿದ್ದಾರೆ. ನೋಡುವ ಸದರಿ ಈ ಹಣ ನಿವೃತ್ತಿ ನೌಕರರಿಗೆ ಯಾವಾಗ ಕೊಡ್ತಾರೆ ಅಂತ ಮ್ಯಾನೇಜ್ಮೆಂಟಿಗೆ ಮುಖ ಮಾಡಿ ನಿಲ್ಲುವಂಥ ಸಂದರ್ಭ ಬಂದಿದೆ. ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್. ಥ್ಯಾಂಕ್ಸ್.